ನಮೋ ಬುದ್ಧಾಯ. ನಮಸ್ಕಾರ ಬಂಧುಗಳೇ. ಈ ದಿನ ಗೌತಮ ಬುದ್ಧ ಹೇಳಿರುವ ಮನಸ್ಸನ್ನು ದುರ್ಬಲಗೊಳಿಸುವ 5 ಪ್ರಮುಖ ಅಡೆತಡೆಗಳ ಬಗ್ಗೆ ಚರ್ಚಿಸೋಣ. ಗೌತಮ ಬುದ್ಧ ಇವುಗಳನ್ನು ಪಂಚ ನಿವಾರಣಗಳು ಅಥವಾ ಅಡೆತಡೆಗಳು ಎಂದು ಹೇಳುತ್ತಾರೆ. ಇವು ಮನುಷ್ಯನ ಮನಸ್ಸನ್ನು ದುರ್ಬಲಗೊಳಿಸುವಂತಹ ಮತ್ತು ಕಾನ್ಸಂಟ್ರೇಷನ್ ಅನ್ನು ನಾಶ ಮಾಡುವಂತಹ, ಜೀವನದಲ್ಲಿ ದುಃಖವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುವಂತಹ ಪ್ರಮುಖ ಅಂಶಗಳು ಎಂದು ಹೇಳುತ್ತಾರೆ. ಬುದ್ಧನ ಪ್ರಕಾರ ಈ 5 ಗುರುತಿಸಿ ಯಾರು ಅವುಗಳನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾರೋ ಅವರು ಮೆಂಟಲಿ ಅನ್ಶೇಕಬಲ್ ಆಗುತ್ತಾರೆ ಎಂದು ಅವರ ಅಭಿಪ್ರಾಯ. ಅವುಗಳು ಒಂದೊಂದಾಗಿ ನೋಡುವುದಾದರೆ, ಮೊದಲನೆಯದು ಕಾಮ, ಅಂದರೆ ಬಯಕೆ, ಅತಿಯಾದ ಆಸೆ. ಆಸೆ ಕೆಟ್ಟದ್ದಲ್ಲ, ಆದರೆ ಅತಿಯಾದ ಆಸೆ ಕೆಟ್ಟದ್ದು. ಯಾವುದನ್ನಾದರೂ ನಮಗೆ ತುಂಬ ಬೇಕು ಎಂದು ಬಯಸುವುದು, ಆ ಆಸೆಗೆ ಅಂಟಿಕೊಳ್ಳುವುದು. ಉದಾಹರಣೆಗೆ ಅದು ಹಣದ ಆಸೆಯಾಗಿರಬಹುದು, ಗೌರವ ಪ್ರತಿಷ್ಠೆಯ ಆಸೆಯಾಗಿರಬಹುದು, ಅಧಿಕಾರದ ಆಸೆಯಾಗಿರಬಹುದು, ಅಥವಾ ಮತ್ತೊಬ್ಬರು ನನ್ನನ್ನು ಹೊಗಳಬೇಕು ಎಂಬುದು ಸಹ ಅತಿಯಾದ ಆಸೆಯಾಗಿರಬಾರದು. ಯಾಕೆ ಇವು ದುರ್ಬಲ ಅಂತ ಹೇಳ್ತಾರೆ ಅಂದರೆ, ಇವುಗಳು ನಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತವೆ. ಹೇಗೆ? ನಮ್ಮ ಮನಸ್ಸು ಇವುಗಳ ಹಿಂದೆ ಬಿದ್ದಾಗ, ನಮಗೆ ಅವುಗಳು ದಕ್ಕದೇ ಇದ್ದರೆ, ಅಂದರೆ ಫುಲ್ಫಿಲ್ ಆಗದೇ ಇದ್ದಾಗ ನಮಗೆ ನಿರಾಶೆ ಉಂಟಾಗುತ್ತದೆ, ಅದರಿಂದ ದುಃಖ ಉಂಟಾಗುತ್ತದೆ. ಆ ದುಃಖದಿಂದ ಕೆಲವೊಮ್ಮೆ ಕೋಪವೂ ಬರಬಹುದು. ಹಾಗಾಗಿ ಬುದ್ಧ ಇವುಗಳನ್ನ ತ್ಯಜಿಸಿ, ಅಂದ್ರೆ ಕಾಮವನ್ನ ತ್ಯಜಿಸಿ. ಅತಿಯಾದ ಆಸೆ ಒಳ್ಳೆಯದಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಹಾಗಿದ್ರೆ ಇದನ್ನ ಪರಿಹರಿಸಿಕೊಳ್ಳುವುದು ಹೇಗೆ? ಸಂತೋಷವನ್ನುವುದು ನಾವು ಏನು ಹೊಂದಿರುತ್ತೇವೆಯಲ್ಲ ಅಷ್ಟರಲ್ಲಿಯೇ ಪಡೆಯಬೇಕು. ಅಂದರೆ ಮುಂದೆ ಇನ್ನಷ್ಟು ಬೇಕು ಅನ್ನುವುದರಲ್ಲಿ ಸಂತೋಷ ಇಲ್ಲ, ಇರುವುದರಲ್ಲಿಯೇ ತೃಪ್ತಿ ಇದೆ, ಇರುವುದರಲ್ಲಿಯೇ ಸಂತೋಷ ಇದೆ. ನಾವು ನಮಗೇನೀಗ ಇದೆಯೋ ಅದರಲ್ಲಿ ತೃಪ್ತಿ ಹೊಂದಬೇಕು. ಅದಕ್ಕಾಗಿ ನಾವು ಗ್ರಾಟಿಟ್ಯೂಡ್ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೃತಜ್ಞತೆಯನ್ನ ಅಭ್ಯಾಸ ಮಾಡಿ. ಹೇಗೆ ನೋಡಿ, ನಮ್ಮ ಇಂದಿನ ಸ್ಥಿತಿಗೆ ನಮ್ಮ ತಂದೆ ತಾಯಿಗಳು ಕಾರಣ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹೆ ಈ ಹಂತಕ್ಕೆ ತಂದಿದ್ದಾರೆ. ಅದು ಯಾವುದೇ ಸ್ಥಿತಿಯಾಗಿರಬಹುದು. ನೀವು ಶ್ರೀಮಂತಿಗೆ ಟಾಟಾ ಬಿರ್ಲಾಗೆ ಹೋಲಿಕೆ ಮಾಡಿಕೊಳ್ಳಬೇಕಿಲ್ಲ, ಅಥವಾ ಮತ್ತೊಬ್ಬರ ತಾಯಿಯನ್ನು ನೋಡಿ ನನ್ನ ತಾಯಿಯೂ ಆಗಿರಬೇಕು, ಹಾಗೆ ಇದ್ದಿದ್ರೆ ಚೆನ್ನಾಗಿತ್ತು, ನನ್ನ ತಂದೆಯೂ ಆ ರೀತಿಯ ಶ್ರೀಮಂತನಾಗಿರಬೇಕಾಗಿತ್ತು, ನನಗೆ ಇಂತಹ ಒಳ್ಳೆಯ ಗುರುಗಳು ಸಿಕ್ಕಬೇಕಾಗಿತ್ತು. ಈ ರೀತಿಯ ಎಲ್ಲ ಅಭಿಪ್ರಾಯಗಳು ಕೂಡ ನಮ್ಮನ್ನು ದುಃಖಕ್ಕೀಡು ಮಾಡುತ್ತವೆ. ಆದ್ದರಿಂದ ನಾವು ಇಂದಿನ ಈ ಸ್ಥಿತಿಗೆ ಯಾರೆಲ್ಲ ಕಾರಣರಾಗಿರ್ತಾರೋ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದ್ದುದರಲ್ಲಿಯೇ ತೃಪ್ತಿ ಹೊಂದಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗೆಂದು ನಾವು ಬಡವರಾಗಿದ್ದಾಕ್ಷಣ ಬಡವರಾಗಿಯೇ ಉಳಿಯಬೇಕೆಂದು ಅರ್ಥ ಅಲ್ಲ. ನನ್ನಲ್ಲಿ ಶ್ರೀಮಂತಿಕೆ ಇಲ್ಲ ಎಂದಾಕ್ಷಣ ನಾವು ಇದ್ದುದರಲ್ಲಿಯೇ ತೃಪ್ತಿ ಹೊಂದಬೇಕು ಅಂದ್ರೆ ಹೀಗೆ ಇದ್ದು ಬಿಡಬೇಕು ಎಂದು ಅರ್ಥವಲ್ಲ. ನಮಗೆ ಏನೆಲ್ಲ ಲಭಿಸಿದೆಯೋ ಅಷ್ಟರಲ್ಲಿ ಸಂತೃಪ್ತಿಯನ್ನು ಹೊಂದುವ ಗುಣವನ್ನು ಬೆಳೆಸಿಕೊಳ್ಬೇಕು ಅಂತ. ಇನ್ನು ಎರಡನೇದಾಗಿ ದ್ವೇಷ. ಯಾರ ಮೇಲೆಯೂ ದ್ವೇಷವನ್ನ ಇಟ್ಟುಕೊಳ್ಳಬಾರದು. ಕೋಪ ನಮ್ಮನ್ನು ಸುಟ್ಟು ನಂತರ ಬೇರೆಯವರನ್ನ ಸುಡುತ್ತದೆ. ದ್ವೇಷ, ಕೋಪ, ಪ್ರತೀಕಾರ ಮನೋಭಾವಗಳು ನಾವು ಬೇರೆಯವರ ಬಗ್ಗೆ ಹೊಂದಿದರೆ, ನಮ್ಮ ಕೋಪ ಅಥವಾ ನಮ್ಮ ದ್ವೇಷ ಅಥವಾ ನಮ್ಮ ಸೇಡು ಅವರನ್ನು ಮುಗಿಸುವ ಮೊದಲು ನಮ್ಮನ್ನೇ ಮುಗಿಸುತ್ತದೆ. ಅಂದರೆ ಅದು ನಮ್ಮ ಕೈಯಲ್ಲಿನ ಕೆಂಡ ಇದ್ದಂತೆ. ನಾವು ಬೇರೆಯವರನ್ನು ಸುಡುವ ಮುಂಚೆ ಕೆಂಡ ನಮ್ಮ ಕೈಯನ್ನು ಸುಡುತ್ತದೆ, ನಮ್ಮನ್ನು ಸುಡುತ್ತದೆ. ಆದ್ದರಿಂದ ನಮ್ಮ ಶಾಂತಿಯನ್ನು ನಾಶ ಮಾಡುವುದೇ ಈ ದ್ವೇಷದ ಮನಸ್ಸು. ನಮ್ಮ ಮನಸ್ಸು ವಿಷಪೂರಿತವಾಗುತ್ತದೆ. ಆದ್ದರಿಂದ ಕೋಪವನ್ನು ಹಿಡಿದಿರುವುದು ಅಂದ್ರೆ ಮತ್ತೊಬ್ಬರನ್ನು ಸುಡಲಿಕ್ಕಾಗಿ ನಮ್ಮ ಕೈಯಲ್ಲಿ ಹಿಡಿದುಕೊಂಡ ಬೆಂಕಿ ಇದ್ದ ಹಾಗೆ. ಮೊದಲು ಅದು ನನ್ನನ್ನೇ ಸುಡುತ್ತದೆ. ದ್ವೇಷವನ್ನ ಬಿಡಬೇಕು, ಪ್ರೀತಿಯನ್ನ
ಉಳಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇದಾಗಿ ಆಲಸ್ಯ ಅಂದ್ರೆ ಲೇಜಿನೆಸ್. ಇದು ಮನಸ್ಸಿನ ಸೋಮಾರಿತನ. ನಾನು ಯಾವುದೇ ಕೆಲಸವನ್ನು ನಾಳೆ ಮಾಡುತ್ತೇನೆ, ನಂತರ ಮಾಡುತ್ತೇನೆ, ಮರುದಿನ ಮಾಡುತ್ತೇನೆ ಎಂದು ಮುಂದೂಡುವುದಿದೆಯಲ್ಲ, ಅದು ಸೋಮಾರಿತನದ ಆರಂಭಿಕ ಹಂತ. ಯಾವುದೇ ಕೆಲಸವನ್ನು ಈ ತಕ್ಷಣಕ್ಕೆ ಹಿಡಿದು ಮುಂದೂಡುವಂತ ಅಭ್ಯಾಸವನ್ನು ನಿಲ್ಲಿಸಬೇಕು. ಈ ತಕ್ಷಣಕ್ಕೆ ಮಾಡಬೇಕು, ಹಿಂದೆ ಮಾಡಬೇಕು, ಈಗಲೇ ಮಾಡಿ ಮುಗಿಸಬೇಕು ಎನ್ನುವ ರೀತಿಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು. ನೋಡಿ, ಈ ರೀತಿ ಲೇಜಿನೆಸ್ ಬರೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ಜೀವನದಲ್ಲಿ ಪ್ರೋಗ್ರೆಸ್ ಇಲ್ಲದೆ ಹೋಗುತ್ತದೆ. ಪ್ರೋಗ್ರೆಸ್ ಇಲ್ಲದೆ ಹೋದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತದೆ. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಹಿಂದೆ ಇದ್ರೂ ಸಹ ಕುಂದುತ್ತಾ ಹೋಗುತ್ತದೆ. ಹಾಗಾಗಿ ಬುದ್ಧ ಏನ್ ಹೇಳ್ತಾರೆ? ನೀವು ಯಾವುದನ್ನು ಯೋಚನೆ ಮಾಡುತ್ತೀರೋ ಅದನ್ನು ಆಕ್ಷನ್ಗೆ ತನ್ನಿ. ಅಂದ್ರೆ ಆಕ್ಷನ್ ತೆಗೆದುಕೊಳ್ಳಿ. ಒಂದು ಸಣ್ಣ ಹೆಜ್ಜೆ ಆಗಿರ್ಬೋದು. ನಾಳೆ ನಾನು 100 ಮೀಟರ್ ಓಡಬೇಕು ಅಂತ ಹೇಳಿದ್ರೆ ಮೊದಲ ಆರಂಭ ಹೆಜ್ಜೆಯನ್ನ ಶುರು ಮಾಡಿ. 10 ಮೀಟರ್ ಓಡಿ, 20 ಮೀಟರ್ ಓಡಿ. ಈ ರೀತಿ ಪ್ರತಿದಿನವೂ ಕೂಡ ಅದು ಒಂದು ರೀತಿಯ ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು 4ನೆಯ ಅಂಶ ಅಶಾಂತಿ, ರೆಸ್ಟ್ಲೆಸ್ನೆಸ್, ವರಿ. ಅಂದ್ರೆ ಯಾವುದಕ್ಕೂ ಕೂಡ ನಾವು ಹೆಚ್ಚು ಚಿಂತೆಗೆ ಒಳಪಡಬಾರದು. ಚಿಂತೆ ಚಿತೆಯನ್ನ ಏರಿಸುತ್ತದೆ. ಮೈಂಡ್ ಆಲ್ವೇಸ್ ಡಿಸ್ಟರ್ಬ್. ಯಾವುದೋ ಒಂದು ವಿಷಯದ ಬಗ್ಗೆ, ಅದು ಫ್ಯೂಚರ್ ಬಗ್ಗೆ ನೆನೆದಾಗ ಭಯ ಉಂಟಾಗಿ ಅದ್ರ ಬಗ್ಗೆನೇ ಚಿಂತೆ ಮಾಡೋದು. ಇನ್ನ ಪಾಸ್ಟ್ ಬಗ್ಗೆ ರಿಗ್ರೆಟ್, ಅಯ್ಯೋ ಹೀಗ್ ಮಾಡಬಾರ್ದಾಗಿತ್ತು, ಹೀಗ್ ಮಾಡಿಬಿಟ್ಟೆ, ಈ ರೀತಿ ಆಗ್ಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ. ಅದು ಆಗೋಗಿದೆ, ನಮ್ಮ ಕೈಯಲ್ಲಿಲ್ಲ. ಮುಂದೆ ಆಗಬಹುದಾದದ್ದು ನಮ್ಮ ಕೈಲಿಲ್ಲ. ಈಗ ಆಗುವಂಥದ್ದು ಮಾತ್ರ ಈಗ ಪ್ರಸ್ತುತ ವರ್ತಮಾನ ನಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ಪ್ರೆಸೆಂಟ್ ನಲ್ಲಿ ಬದುಕುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಪ್ರೆಸೆಂಟ್ ನಲ್ಲಿ ಬದುಕುವುದನ್ನ ಅಭ್ಯಾಸ ಮಾಡಿಕೊಳ್ಳದೆ ಹೋದ್ರೆ ಮನಸ್ಸಲ್ಲಿ ಅಶಾಂತಿ ಮೂಡುತ್ತೆ, ಚಿಂತೆ ಹೆಚ್ಚಾಗುತ್ತೆ. ಪ್ರೆಸೆಂಟ್ ಮೂಮೆಂಟ್ ಈಸ್ ದ ಓನ್ಲಿ ರಿಯಾಲಿಟಿ ಅಂತ ಬುದ್ಧ ಹೇಳ್ತಾರೆ. ಇದು ಮಾತ್ರ ಸತ್ಯ, ಯಾವುದು ವಾಸ್ತವ, ವರ್ತಮಾನ ಮಾತ್ರ ಸತ್ಯ. ಮುಂದೆ ಭವಿಷ್ಯ ನಮಗೆ ಗೊತ್ತಿಲ್ಲ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಆಗೋಗಿದ್ದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ವರ್ತಮಾನದಲ್ಲಿ ಬದುಕೋಣ. ನಾವು ಯಾರಿಗೆ ಪ್ರೀತಿ ಹಂಚಬೇಕು ಪ್ರೀತಿಯನ್ನ ಕೊಡೋಣ, ಯಾರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡೋಣ. ಏನೆಲ್ಲ ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯವೋ ನಮ್ಮಿಂದ ಅದನ್ನ ಹಿಂದೆ ಈಗಿಂದನೇ ಮಾಡೋಣ ಅಂತ ಹೇಳ್ತಾರೆ. ಇನ್ನ ಬುದ್ಧ ಹೇಳುವಂತ 5ನೆಯ ಪ್ರಮುಖ ಅಂಶ ಸಂಶಯ. ಯಾವ ಮನುಷ್ಯನಲ್ಲಿ ಸಂಶಯ ಇರುತ್ತೋ ಅವರು ದಿನೇ ದಿನೇ ಮೆಂಟಲಿ ವೀಕ್ ಆಗ್ತಾ ಹೋಗ್ತಾರೆ. ಸೆಲ್ಫ್ ಡೌಟ್, ತನ್ನ ಬಗ್ಗೆ ತನಗೇ ಅಪನಂಬಿಕೆ ಇರೋದು. ನಾನು ಈ ಕೆಲಸ ಮಾಡಬಲ್ಲೆನಾ, ನನ್ನಿಂದ ಇದು ಆಗತ್ತಾ, ನಾನು ಆ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನಾ, ನನಗಾಗುತ್ತೋ ಇಲ್ವೋ, ಅಥವಾ ಅಕಸ್ಮಾತ್ ನಾನು ಹಿಡಿದ ಕೆಲಸ ಅರ್ಧಂಬರ್ಧಕ್ಕೆ ಆಗೋಗ್ಬಿಟ್ರೆ, ಅಥವಾ ಮಾಡಿದ್ದಕ್ಕೆ ಫಲ ಸಿಗದೆ ಹೋಗ್ಬಿಟ್ರೆ, ನಾನು ಯಶಸ್ವಿ ಆಗದೆ ಹೋದ್ರೆ, ಈ ರೀತಿ ಎಲ್ಲ ಸಂಶಯ ನಮ್ಮಲ್ಲೇ ಬರೋದು ನಮ್ಮ ವೀಕ್ನೆಸ್ ಅಂತ ಹೇಳ್ತಾರೆ. ಹಾಗಾಗಿ ಬುದ್ಧ ಇದರ ಬಗ್ಗೆ ಏನ್ ಪರಿಹಾರ ಹೇಳ್ತಾರೆ? ನಂಬಿಕೆ. ಏನ್ ನಂಬಿಕೆ? ಅದಕ್ಕೆ ವಿರುದ್ಧವಾದ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಿಸಿಕೊಳ್ಳಿ. ಮೊದಲು ನಿಮ್ಮನ್ನು ನೀವು ನಂಬದೆ ಹೋದರೆ ಬೇರೆಯವರು ನಿಮ್ಮನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ? ಆದ್ದರಿಂದ ಬುದ್ಧ ಹೇಳುವ ಪ್ರಕಾರ ಮೊದಲು ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ, ನಮ್ಮ ಗುರಿಗಳನ್ನ, ನಮ್ಮ ಎಲ್ಲಾ ಕಾರ್ಯದ ವೈಖರಿಯನ್ನ ನಾವು ನಂಬಬೇಕು. ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಈ ರೀತಿಯ ಆತ್ಮವಿಶ್ವಾಸ ನಮ್ಮ ಬಗ್ಗೆ ನಮಗೆ ಬರದೇ ಹೋದರೆ ಆಗುವ ಪರಿಣಾಮ ಏನು ಗೊತ್ತೇ? ನಾವು ಪ್ರಯತ್ನವನ್ನೇ ಮಾಡುವುದಿಲ್ಲ, ಪ್ರಯತ್ನಕ್ಕೆ ಹೆದರುತ್ತೇವೆ. ಪ್ರಯತ್ನದ ಫಲದಿಂದ ನಾವು ಆರಂಭದಲ್ಲಿಯೇ ಹೆದರಿ ಯಾವುದೇ ಕಾರಣಕ್ಕೂ ನಮಗೆ ಮುನ್ನುಗ್ಗುವ ಪ್ರಯತ್ನ ಮಾಡುವುದಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರ ಏನು? ಇವೆಲ್ಲವನ್ನ ನಾವು ಗೆಲ್ಲಬೇಕು ಅಂದ್ರೆ ಆಸೆಗೆ ಸ್ಲೇವ್ ಆಗಬೇಡಿ, ಕೋಪಕ್ಕೆ ಸ್ಲೇವ್ ಆಗಬೇಡಿ, ಸೋಮಾರಿತನಕ್ಕೆ ಸ್ಲೇವ್ ಆಗಬೇಡಿ, ಚಿಂತೆಗಳಿಗೆ ಸ್ಲೇವ್ ಆಗಬೇಡಿ, ಸೆಲ್ಫ್ ಡೌಟ್ಗೆ ಸ್ಲೇವ್ ಆಗಬೇಡಿ.
ಇವೆಲ್ಲವನ್ನ ಗೆಲ್ಲಬೇಕು. ಯಾರು ಜಗತ್ತನ್ನ ಗೆಲ್ಲಬೇಕು ಅಂತ ಇಚ್ಛೆ ಪಡ್ತಿರೋ ಅವರು ಮೊದಲು ನಿಮ್ಮನ್ನ ನೀವು ಗೆಲ್ಲಿ. ನಿಮ್ಮನ್ನ ನೀವು ಗೆದ್ದಾಗಲೇ ನೀವು ಜಗತ್ತನ್ನ ಗೆಲ್ಲಬಲ್ಲರಿ ಎಂಬ ಮಾತನ್ನು ಬುದ್ಧ ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ನಾವು ನಮ್ಮನ್ನ ಗೆಲ್ಲೋಣ, ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳೋಣ, ನಾವು ದುಃಖಿಗಳಾಗದಂತೆ ಸದಾ ಸಂತೋಷವಾಗಿ ಬಾಳೋಣ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮೋ ಬುದ್ಧಾಯ. ನಮಸ್ಕಾರಗಳು.